ಏನ್ರೇ ಏನ್ರೇ ಓ ಬನ್ನಿ ನೀನು ಬಾಯ್ಲಿ ಬಿರ್ನೆ. ಅಯ್ಯ ಅದೇನಕ್ಕೆ ಯಪ್ಪ ಹಂಗೆ ಕಿರ್ಚ್ಕೊತಾ ಇದ್ದೀರಿ? ಪಾತ್ರೆ ತೊಳಿತಿದ್ದೋಳ್ನ ಏನು ಇಸಿಯಾ ಅದೇ ಏನ್ರಿ ನಿನ್ನ ಕೂಟನೇ ಹೇಳ್ಬೇಕು ಅಂತ ಫಸ್ಟ್ ಓಡ್ ಬಂದೀನಿ. ಏನಪ್ಪ ಅಂಥದ್ದು ಏನ್ರೇ ನಿನ್ನ ಗಂಡನ ಕೈ ಯಾರು ಬಿಡಲಿಲ್ಲ ಈ ಕಷ್ಟಾಗೆ ನಮ್ಮ ಕೈ ಹಿಡಿದ್ಬಿಟ್ಟದು ಯಾರು? ಹೌದೇ ಏನಂಗಂದ್ರೆ ಏನು ಹೇಳ್ತಾ ಇದ್ದೀರಿ? ಏನು ಗೊತ್ತಾ ಏನ್ರಿ, ನಾನು ಅವತ್ತಾ 500 ಹತ್ರ ಹೋಗಿ ಹಿಂಗೆ ಯಾವ ಕೆಲಸಕ್ಕೆ ಕೈ ಹಾಕುರುವೆ ಎಲ್ಲ ಅರ್ಧಂಬರ್ಧ ಆಯ್ತದೆ, ಏನಾರ ಉಪಾಯ ಇದ್ದರೆ ಕೊಡಿ, ಎಲ್ಲ ಸರಿ ಹೋಗಂಗೆ ಅಂತ ಹೇಳಿ ಕೇಳ್ಕೊಂಡಿದ್ದೆ. ಹ್ಞೂ ಕೇಳ್ಕೊಂಡಿದ್ದಾಯ್ತು. ಈಗ ಆಮೇಕೇನು? ಅದಕ್ಕೆಯ 500 ಒಂದು ಉಪಾಯ ಹೇಳಿದರು, ಅದನ್ನು ನಾನು ಮಾಡಿದೆ. ಸತ್ವಾಲು ನಂಬ್ತೀಯೋ ಬಿಡ್ತೀಯೋ, ನಂದು ಒಂದು LIC ಆವಾಗ ಕಟ್ಟಿ ಬಿಟ್ಬಿಟ್ಟಿದ್ದೆ. ಅಯ್ಯೋ ಬಿಡೋತೆಗೆ ಯಾರು ಅದಕ್ಕೆಲ್ಲ ತಲೆ ಕೆಸ್ಕೊಳ್ಳೋರು ಅಂಥೇಳಿ ಆ ಬಾಂಡುವೆ ಕಳೆದೋಗಿತ್ತು. ಈಗ ಆ LICದು ಅಮೌಂಟು ಎಲ್ಲ ಒಟ್ಟಾಗಿ ಬಂದದಂತೆ. ಅವರೇ ಹಳಮಂತಕ್ಕೆ ಹೋಗಿ ಹುಡಿಕೊಂಡು ಇಲ್ಲಿಗೂ ಹುಡಿಕೊಂಡು ಬಂದು ಹೇಳ್ಬಿಟ್ಟೋದ್ರು, ನಿಮಗೆ 10 ಲಕ್ಷ ರೂಪಾಯಿ ಬಂದದೆ, ಬಂದು ತಗೊಂಡೋಗ್ರಿ, ಎಲ್ಲೆಲ್ಲಿಂದ ಹುಡ್ಕೋದು ನಿಮ್ಮನ್ನ ಅಂತವ. ಹಾಂ ದಿಟ್ವಾಗ್ಲೂ ಅಯ್ಯೋ ನನಗೆ ನಂಬಕ್ಕಾಯ್ತಿಲ್ಲ, ಸ್ಯಾನೇ ಖುಷಿ ಆಯ್ತದೆ. 10 ಲಕ್ಷವ ಯೋದ್ ಯಾವ್ರೆ ಈ ಕಷ್ಟಲ್ಲಿ ನಮ್ಮ ಕೈ ಹಿಡಿದ್ಬಿಟ್ಟ. ನಾನು ಎತ್ತಗೂ ದಾರಿ ಇಲ್ವೇ, ಹೆಂಗೆ ಬರ್ತದಿದು ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಯಾವ್ದ ಎಲ್ಲ ಒಳ್ಳೇದಾಯ್ತು. 500ಗೆ ಫಸ್ಟ್ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಬರ್ಬೇಕು ಅನ್ನಂಗೆ ಎಲ್ಲ ದುಡ್ಡು ಇರು ಏನ್ರಿ 500 ಹತ್ರಕ್ಕೆ ಹೋಗಿ ಆಶೀರ್ವಾದನೂ ತಗೊಬರೋಣ, ಈ ವಿಷಯನೂ ಹೇಳೋಣ. ಅರೆ ದುಡ್ಡು ಈಗಿಲ್ಲಿಲ್ಲ, ಮತ್ತೀಗ ದುಡ್ಡು ಬಂದದೆ, ಅರೆ ಅವ್ರು ತಗೊಬರಲ್ಲ, ನಾವೇ ಅಲ್ಲಿ ಹೋಗಿ ಅವೇನೇನು ಇರ್ತಾವಲ್ಲ ಅವೆಲ್ಲ ಸೈನ್ಗಳು ಹಾಕಿ ಎಲ್ಲ ಮಾಡಿ ಆ ಬಾಂಡ ಕೊಟ್ಬಿಟ್ಟು ಬರಬೇಕು. ಆಮೇಲೆ ಅವ್ರು ನಮಗೆ ಬ್ಯಾಂಕಿನ ಮುಖಾಂತರವಾಗಿ ದುಡ್ಡು ಕಳಿಸ್ತಾರೆ, ಇಲ್ಲಾಂದ್ರೆ ಅವ್ರ ಬ್ಯಾಂಕಿಗೆ ಹೋಗಿ ಇಸ್ಕೊಬಂದ್ರಾಯ್ತು. ಇದೆಲ್ಲ ಪ್ಯಾಟ್ಗೆ ಹೋಗಿ ಮಾಡಬೇಕು. ಹಾಂ ಹೌದೇ? ಅಯ್ಯೋ ತರಿಕೆ ಈಗೇನು ಮಾಡೋಣ? ಇದ್ಯಾಕೆ ಮಕ್ಕ ಹಿಂಗಾಗೋಯ್ತಲ್ಲ, ಏನಾಯ್ತು? ನೀವು ಈಗ ತಾನೇ ಅವ್ರು 10 ಲಕ್ಷ ಕೊಡ್ತಾರೆ ಅಂದ್ರಿ, ಬಾಂಡು ಕಳ್ದೋಗೋದೆ ಅಂತ ಅಂತಿದ್ದೀರಿ. ಈಗ ಬಾಂಡ್ ತಗೊಂಡೋಗಿ ಕೊಟ್ಟರೆ ತಾನೇ ಅವ್ರು 10 ಲಕ್ಷ ಕೊಡೋದು. ಈಗ ಬಾಂಡ್ ಇಲ್ಲ ಅಂದರೆ ಏನು ಮಾಡೋಣ? ಇಲ್ಲಿ ಎಲ್ಲೋಯ್ತದೆ, ಸುಮ್ಕಿರೇನ್ರೆ. ಇಷ್ಟೆಲ್ಲ ದಾರಿ ತೋರಿಸ್ತಂದು ಯಾರು ಅದಕ್ಕೂ ಒಂದು ಉಪಾಯ ಕೊಟ್ಟೆ ಕೊಡ್ತಾನೆ. ನನ್ನ ಮನಸ್ಸು ಹೇಳ್ತಾ ಇದೆ. ಅದು ಅಲ್ಲದೆಯ ನಾನು ಅದ ಎಲ್ಲೋ ಮಾಡೋಗ್ಬಿಟ್ಟು ಮಾಡ್ತೀವಿ, ಕಳ್ದಿಗಿಲ್ದು ಹಾಕಿಲ್ಲ, ಹಳೆ ಮನೆಯಾಗೆ ಇರ್ತದೆ. ಹೋಗಿ ನಾವು ಸರಿಯಾಗಿ ಹುಡುಕರೆ ಸಿಕ್ಕೇ ಸಿಗ್ತದೆ. ಹೌದಾ? ನಮ್ಮ ಕೋಣೆಗಂತೂ ಇದ್ದಂಗೆ ಕಾಣಲಿಲ್ಲಪ್ಪ, ನಾನು ಯಾವತ್ತೂ ನೋಡಿಲ್ಲ. ಅದೆಲ್ಲ ಹಾಕ್ತಿರೋ ಏನು ಕತೆನೋ. ಮದು ಮುಂಚೆ ಅವನು ಯಾರೋ ಒಬ್ಬ ಇದ್ದ ನಮ್ಮೂರ್ನಾಗೆ, ಅವನೆಲ್ಲರಿಗೂ ಮಾಡಿಸಿ ಇಂದಾಗ ನನ್ನ ಪ್ರಾಣ ತಿಂದು ನಂದು ಒಂದು ಹಾಕ್ಸಿದ್ದ. ನಾನು ಕಟ್ಟಿದ್ದೆ ಅತ್ತಾಗೊಂದಷ್ಟು ಹೊಸ. ಆವಾಗ ನಿಂಗೆ ಗೊತ್ತು ನಾನು ಹೆಂಗಿದ್ದೆ ಅಂತ. ಅದೆಲ್ಲ ಅತ್ತಮ್ಮನ ಕೈಗೋ ಮಾವನ ಕೈಗೋ ಕೊಟ್ಬಿಟ್ಟು ಮರ್ತೋಗಿವ್ನಿ. ಹೋಗಿ ಕೇಳಿಬಿಟ್ಟು ಹುಡುಕ್ರೆ ಸಿಕ್ಕೇ ಸಿಕ್ತದೆ ತಗೋ. ನೀನು ಬರಬೇಕಾಗಿ ನೀನು ಜೋಪಾನ ಮಾಡ್ತಿದ್ದೆ, ಇದು ಮುಂಚೆ ಕತೆ. ಹಾಂ ಹೌದೇ? ಅಯ್ಯೋ ಏನು ಮಾಡೋದು ಗೊತ್ತಾಯ್ತಾ ಇಲ್ವೇ? ಹೇಳದ್ನಲ್ಲ ಅಲ್ಲೋಗಿ ಹುಡ್ಕೋದಾಯ್ತು ಅಂತ, ಅದ್ಯಾಕೆ ಅಂಗಾಡಿಯೇ? ನೀವು ಕಳಿಯೋದು ಒಂದೇಯ, ನಿಮ್ಮ ಅತ್ತೆ ಕೈ ಕೊಡೋದು ಒಂದೇಯ. ಅದರಲ್ಲೂ ಈಸಿ ಏನಾರ ಹೇಳ್ಬಿಟ್ಟು ನಿಮ್ಮ ಅತ್ತೆಗೆ ಹೋಗಿ ಹುಡ್ಕೊಡತ್ತೆ ಅಂದರೆ ಖಂಡಿತವಾಗ್ಲೂ ಅಮ್ಮಂಗೆ ಗೊತ್ತಿದ್ರೂ ಕೊಡೋಕ್ಕಿಲ್ಲ ನಮ್ಮ ಕೈಗೆ. ನೀನು ಹೇಳೋದು ದಿಟಾನು. ಇದಕ್ಕೆ ಏನಾರ ಒಂದು ಐಡಿಯಾ ಮಾಡಬೇಕು, ಮಾಡಿಬಿಟ್ಟು ಬಾಂಡ ಹೆಂಗಾರ ಹುಡುಕೊಂಡು ಇಲ್ಲಿಗೆ ತರಬೇಕು. ಅದು ನಾನು ಪ್ಯಾಟಿಗೆ ತೊಗೊಂಡ್ರೆ ನೋಡಿ 10 ಲಕ್ಷ ಬರ್ತದೆ. ಏನು ಐಡಿಯಾ ಮಾಡೋಣ? ಈಗೋಗ ಹಳೆ ಬಾಂಡ್ ಯಾಕೆ ಅಂತ ಕೇಳಿದ್ರೆ ಆವಾಗ ಅವ್ರಿಗೆ ಹೇಳಲೇಬೇಕಾಯ್ತದೆ. ಆಮೇಲೆ ಹೇಳೋದ್ಮೇಕೆ ನಿಮ್ಮ ಅತ್ತೆ ಬುದ್ಧಿ ಗೊತ್ತಲ್ವೇ? ಇದು ಬಿಟ್ರೆ ಇನ್ನೇನು ಐಡಿಯಾ ಅದೇ? ಯಾತಕ್ಕೆ ಬೇಕು ಅಂತ ಕೇಳೋಣ. ಬೇರೆ ಏನಾರ ಬೇಕು ಅಂತ ಹೇಳ್ಬಿಟ್ಟು ಹುಡ್ಕೋ ನೆಪ್ತಾಗ ಮನೆಗೆ ಹೋಗಿ ನಾವೇ ಹುಡ್ಕಿದ್ರೆ, ಬೇರೆ ಎಲ್ಲೋ ಆಗಿ ಹುಡ್ಕೋದಾದರೆ ಹುಡ್ಕೋಬೋದಾಗಿತ್ತು. ಅವ್ರ ಕ್ವಾಣೆಗೆ ಇಕ್ಕಿರೆ ಅವ್ರ ಕ್ವಾಣೆ ಹುಡ್ಕೋಕ್ಕಾಗತ್ತ ನಾವು? ಮಾವ ಹಿಂಗೆ ಹೇಳಿದ್ರೆ ನೀವು ಒಳ್ಳೆ ಸಂದ ಕೇಳಿರಿ. ಮಾವ ಹಿಂಗೆ ಹೇಳಿದ್ರೆ ಅತ್ತಮ್ಮಂಗೆ ಹೇಳು ಅಂತಾರೆ. ಅತ್ತಮ್ಮಂಗೆ ಈಸಿಯ ಹೇಳೋಕ್ಕಾಗಕ್ಕಿಲ್ಲ ಅಂತ ಹೆಂಗೆ ಹೇಳೋಣ? ಅವ್ರ ಗಂಡ ಏನ್ರಲ್ವೇ?
ಅದು ಅಲ್ಲದೆ ಮಾವಯ್ಯ ಪಾಪ ಹುಡ್ಕಕ್ಕಾಗತ್ತೆ ಅವ್ರ ವಯಸ್ಸಿನಾಗೆ. ಅವಾಗ ನಮ್ಮನ್ನೇ ಹುಡ್ಕಿಂತಾರೆ. ಅವಾಗೂ ಏನಾರು ಒಂದು ಒಳ್ಳೆ ಐಡಿಯಾ ಕೊಡಿ. ನನ್ನ ತಲೆ ಖಾಲಿ ಡಬ್ಬಿ ಅಂತ ಅದ್ರೊಳಗೆ ತುಂಬ್ಕೊಂಡಿರೋದು ನನ್ನ ಆ್ಯಂಡ್ರು ತಲೆಯ. ಅದೇ ನನ್ನ ಐಡಿಯಾ ಕೇಳೋ ನಾ ಏನು ಮಾಡಾನೆ? ಅಯ್ಯೋ ನಿಮ್ಮ ತಲೆಯಲ್ಲಿ ಜಡಿ ಮನೆಯ ಪುಣ್ಯಕ್ಕಿದೇನೋ ಒಂದು ಕೆಲಸ ಮಾಡಿದಿರಿ ನೋಡ್ರಿ. ಯಾವತ್ತೋ ಒಂದು ದಿವಸ ಎಲ್ಲೋ ಗೊತ್ತಿಲ್ದಂಗೆ ಹಾಕಿದ ಬಂಡವಾಳ ಇವತ್ತು ನಮ್ಮ ಕಷ್ಟ ಕಾಲಕ್ಕೆ ಆಯ್ತದೆ. ಇದೇ ನಮ್ಮ ಪುಣ್ಯ. ಏನು ಮಾಡೋಣ? ಏನಾರ ಒಂದು ಯೋಚನೆ ಮಾಡಬೇಕು. ಹಾಂ, ಏನೇನ್ರೆ ಏನು ಉಳಿತು? ಮನೆಯಾಗೆ ಯಾರ್ಯಾರು ಇರ್ತಾರೆ? ಅತ್ತೆ, ಮಾವ, ಕಿಶೋರ, ಅನಿತಾ, ಅವಳ ಮಗ, ಅಷ್ಟೇ ಅಲ್ವೇ? ನಾವು ಹುಡುಕ್ಬೇಕು ಅಂದರೆ ಕಮ್ಮಿ ಅಂದ್ರೆ ಒಂದು 2-3 ಗಂಟೆ ಟೈಮ್ ಹಿಡಿತದೆ. ಆ ಟೈಮ್ನಾಗೆ ಹೆಂಗಿರೋ ಮಾವ ಮನೇಲಿ ಇರೋಕ್ಕಿಲ್ಲ, ಕಿಶೋರನೂ ಇರೋಕ್ಕಿಲ್ಲ. ಅನಿತಾ ಇದ್ದರೆ ಏನೋ ಒಂದು ಹೇಳ್ಕೊಬೋದು. ಅತ್ತಮ್ಮನ ಆಚೆ ಕಳ್ಸಿರೋ ನೋಡಪ್ಪ, ಹುಡಿಕೋಬೋದು. ಹಾಂ, ಅದಾಗಕ್ಕಿಲ್ಲ. ಅತ್ತಮ್ಮ ಎಲ್ಲಿ ಹೋದಳು? ಹೋದ್ರು ಅವ್ರ ಕೋಣೆಗೆ ನಾವು ಹೋಗು, ಅವ್ರು ಇಲ್ದಾಗ ಹುಡ್ಕುರೆ ತಪ್ಪ ಹಾಕಿಲ್ವೇ? ಮತ್ತೆ ಈಗೇನು ಮಾಡೋಣ? ಸರಿ, ಈ ಇಸಿದಾಗೆ ನನ್ನ ತಲೆಗೆ ಒಂದು ಐಡಿಯಾ ಉಳ್ದದೆ. ನಡಿ, ಹಂಗೆ ಮಾಡೋಣ. ಏನು? ಇಲ್ಲ ಹೇಳಕ್ಕಿಲ್ಲ. ನಡಿ ಅವ್ರ ಮನೆಗೆ, ಅಲ್ಲೇ ಹೋಗಿ ಹೇಳ್ತೀನಿ. ಅದೇನು ಹೇಳಿ, ಅಲ್ಲಿ ಹೋಗಿ ಬಡಬಡ ಅನ್ನೋಕ್ಕಾಗಿಲ್ಲ. ಏನ್ರಿ, ಏನು ಬಡಬಡ ಅನ್ನೋಕ್ಕಿಲ್ಲ, ಬಾ. ಅಯ್ಯೋ ನಿಮ್ಮ ಅಲ್ಲ, ಹಳೆ ಮಂತಕ್ಕೆ ಆ LIC ಅವರೇ ಹೋಗಿ ಕೇಳ್ಕೊ ಬಂದವ್ರೆ ಅಂತಿರಲ್ಲ, ಅವ್ರು ಹೇಳಿರಕ್ಕಿಲ್ವೇ? ಇಷ್ಟೆಲ್ಲ ಐಡಿಯಾ ನಾವು ಹುಡ್ಕೋಕ್ಕಾಗತ್ತೆ ಬಿಡಿ. LIC ಅವರು ಅಲ್ಲಿ ಹೋಗೋರೆ ಕೇಳೋರೆ ದಿಟ. ಆದರೆ ನಮ್ಗೆ ಬಂದಿರೋದು ಅತ್ತೆ ಅಮ್ಮಂಗೆ ಗೊತ್ತಾಯ್ತು. ಅರೆ ಬಾಂಡು ನಮ್ಮ ಕೈಲಿಲ್ಲ, ಅದು ಅಲ್ಲೇ ಅದೇ ಅನ್ನೋದು ನಮ್ಮ ಅತ್ತಮ್ಮಂಗೆ ಗೊತ್ತಿರೋಕ್ಕಿಲ್ವೇ? ಅದು ಬಂದರೆ ಆ ದುಡ್ಡು ಬರೋದು ನನ್ನ ಮತ್ತೆ ಅಮ್ಮಂಗೆ ಗೊತ್ತಿರೋಕ್ಕಿಲ್ವೇ? ಆ ವಿಷಯ ಹೇಳೋರು ತಾನೇ ನಮ್ಮ ಅತ್ತೆ ಆಟರ್ಸೋದು. ಇರ್ಬೋದೇನೋ. ಆದರೂ ಒಂದು ಮಾತು ಫೋನ್ ಮಾಡೋರು, ಹಿಂಗೆ ಬಂದಿದ್ರು, ಹಿಂಗೆ ಬಂದೈತಂತೆ ಅಂತ ಹೇಳಿಲ್ವಂತಲ್ಲ. ಎಷ್ಟು ದಿವಸ ಆಯ್ತಂತ ಅವ್ರಲ್ಲಿ ಹೋಗಿ? ಬೆಳಿಗ್ಗೆ ಅಲ್ಲಿಗೆ ಹೋಗೋರೆ, ಮಧ್ಯಾಹ್ನಕ್ಕೆ ಇಲ್ಲಿಗೆ ಅಡ್ರೆಸ್ ಹೇಳಿ ಕಳಿಸಿ ಕುಡಿಕ ಬಂದವ್ರೆ. ಇನ್ನೆಷ್ಟು ದಿವಸ ಆದತ್ತು? ಓಹೋ, ಇವತ್ತೇ ಇದೆಲ್ಲ ನಡೆದಿರೋದು? ಹ್ಞೂ, ಇವತ್ತೇ. ಅವರು ಇನ್ನೂ ತಡ ಮಾಡೋಕ್ಕೆ ಹೋಗಬೇಡಿ, ನಾಳೆ ನಾಡಿದ್ರಲ್ಲಿ ಬಂದ್ಬಿಡಿ ಅಂತ ಹೇಳೋರೆ. ಇವತ್ತೋ ನಾಳಿಕೋ ಹುಡಿಕೊಂಡು ತಗೊಂಡು ಹೊಂಟ್ಬಿಡ್ಲೇಬೇಕು. ನಡಿ ಮಾವಿನ ಮಂತಕೋನ. ಮಗ ಎಲ್ಲ ಮಗ ಅಲ್ಲೆಲ್ಲೋ ಆಡ್ಕೋತಾ ಇರಬೇಕು, ಇಲ್ಲ ಮನೆ ಕಂಡಿರ್ತಾಳೆ. ನಾನು ಅಕ್ಕಿ ಸೇಸ್ತಿದ್ದೆ, ಅವಳ ತಲೆ ತಿನ್ಬೇಡ ಹೋಗುಂದೆ, ಅತ್ತಾಗ ಹೋಗಿದ್ಲು. ಎಲ್ಲೋಳೋ ಮನೆ ಕಂಡಿರ್ತಾಳೆ ಸದ್ದಿಲ್ಲ ಅಂದರೆ. ಏನ್ರೆ ನೀನು ಹಿಂಗೆ ಮಾಡಬಾರ್ದು, ಮಗನ ಸರಿಯಾಗಿ ನೋಡ್ಕೋಬೇಕು ನೀನು. ಸರಿ ಹೋಯ್ತು, ಅವಳನ್ನ ಇಸ್ಕೂಲ್ಗೆ ಹಾಕಿ ಅಂತ ಇದ್ದರೆ ನೀವು ಕತೆಗಳು ಹೇಳ್ತಿದ್ರಿ. ಈಗ ದುಡ್ಡು ಬರ್ತದಲ್ಲ, ಸುಮ್ಕೆ ಇಸ್ಕೂಲ್ಗೆ ಹಾಕ್ರಿ. ಮನೇಲೇ ಇಷ್ಟು ನೋಡ್ಕೊಳ್ಳೋದಂತೆ. ಮನೆ ಕೆಲಸ ಯಾರು ಮಾಡೋರು? ಅಕ್ಕಿ ಸೋಸದಿರ ಏನು ಮಾಡೋಣ ಮನೆಗೆ? ಅಕ್ಕಿಗೆ ಸೊಸೈಟಿ ಅಕ್ಕಿಯ ಸೋಸದಿರ ಹಾಕೋಕ್ಕಾಗತ್ತೆ? ಹೂಕನೇನ್ರೆ, ಒಸಿ ನನ್ನ ಕೈ ತುಂಡಾಗಿದ್ದಕ್ಕೆ ನೀನು ಸ್ಯಾನೆ ಕಷ್ಟಪಟ್ಬಿಟ್ಟೆ. ಮಗಿಗೆ ಸ್ಕೂಲ್ಗೆ ಸೇರ್ಸೋಕ್ಕೂ ನಂಗೆ ಇಷ್ಟು ದಿವಸ ಇದೇ ಭಯ ಇದ್ದಿದ್ದು. ನೀನು ನೋಡ್ರೆ ಇಲ್ಲಿ ಸ್ಕೂಲಿಗೆ ಬೇಡ ಅಂತೀಯ, ದೂರದ ಸ್ಕೂಲ್ಗೆ ದುಡ್ಡಿಲ್ಲ, ಏನು ಮಾಡೋಣಪ್ಪ ಅನ್ನಂಗಾಗಿತ್ತು. ಈಗ ಹೆಂಗೋ ದ್ಯಾವ್ರೇ ಕಂಡ್ಬಿಟ್ಟ. ಆದರೂ ನಂಗೆ ಆಶ್ಚರ್ಯ, ಅದೇನಂತ ಬೇಡ್ಕೊಂಡ್ರಿ? ಅದೇನು ಬೇಡ್ಕೊಂಡ್ರಿ? ಕೈಯಲ್ಲಿ ಬುಡ್ಗಾಸಿಲ್ದೆ ಇದ್ದಾಗ ಇಷ್ಟೊಂದು ದೊಡ್ಡ ಹಣ ಸಿಗೋಂಗೆ ದಾರಿ ಸಿಕ್ಕೋದಲ್ಲ, ಹೆಂಗೆ? ಹೂ ಕಣೇನ್ರೆ, ಅದು ಹೆಂಗೆ ಅಂದರೆ ಅದಾ ಇಂಗ್ಲೀಷ್ನಾಗೆ ಮ್ಯಾನಿಫೆಸ್ಟೇಷನ್ ಅಂತಾರೆ. ಏನು ಮ್ಯಾನಿಫೆಸ್ಟೇಷನ್ನೇ? ಹ್ಞೂ ಕೇಳಿದ್ದೀನಿ ಪದ್ವಾ. ಏನಂಗಂದ್ರೆ? ಹಂಗಂದ್ರೆ ನಿನ್ನ ಕುಟೆ ಏನಾಗಬೇಕು, ನಿಂಗೇನು ಬೇಕು ಅದವಾ ನಿನ್ನ ಹತ್ರ ಆಗ್ಲೆಯ ಬಂದು ಸೇರದೆ, ನಿನಗೆ ಅದು ಸಿಕ್ಕದೆ ಅನ್ನೋಂಗೆ ನೀನು ಊಹೆ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಾಗ ಅದು ಆದಷ್ಟು ಬೇಗ ನಮಗೆ ಬಂದು ಸಿಗ್ತದೆ. ಇದು ಬ್ರಹ್ಮಾಂಡ ನಮಗೆ ಕೊಡೋ ಅಂಥ ವರ. ನಾವು ಅದನ್ನ ನಮ್ಮ ಹತ್ರ ಆಗೋಗದೆ ಬಂದ್ಬಿಟ್ಟದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಯ್ತದೆ. ಹೌದಾ? ನಾನು ಈ ಪದ ಕೇಳಿದ್ದೆ, ಆದರೆ ಇಷ್ಟೆಲ್ಲ ಶಕ್ತಿ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಆದರೂ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಜ್ಞಾಪಿಸ್ಕೊಂಡ್ರೆ ಕೇಳಿದೆಲ್ಲ ಸಿಕ್ಬಿಡ್ತದ? ಇಷ್ಟ ಬಿರ್ನೆ ಅದುವೇ ಇಷ್ಟು ದೊಡ್ಡ ದುಡ್ಡು.
500 ಹೇಳಿ ನಿಮಗೆ ಒಂದು ವಾರ ಐತೆ. ಹ್ಞೂ, ಹೆಚ್ಚು ಕಮ್ಮಿ ಇರ್ಬೋದೇನಪ್ಪ, ಅಷ್ಟೇ. ಹಾಂ, ಇಷ್ಟು ಬಿರ್ನೆ ಏನೇನ್ರಿ 500? ಕೆಲವೊಂದು ಕತ್ಗಳು ಹೇಳ್ತಾರೆ, ಕೇಳ್ಬಿಟ್ರೆ ಅಷ್ಟೇ. ಏನಪ್ಪ ಹಿಂಗೆಲ್ಲ ಆಶ್ಚರ್ಯ ನಂಗಾಯ್ತದೆ. ಆ ಕ್ಷಣಕ್ಕೂ ಬೇಕಾರಾಗ್ತದೆ, ಅದು ಮಾರನೇ ದಿನಕ್ಕೆ ಆಯ್ತದೆ, ಕೆಲವು ಗಂಟೆಗಳಲ್ಲಿ ಆಗೋಯ್ತದೆ. ಹಂಗೆಯ ಈಗ ನಮ್ಗೆ ನೋಡು, ನಮ್ಮದು ಕೇಳ್ಕೊಂಡಿದ್ದು ಸರಿ ದಾರಿಲಿರೋದಕ್ಕೆ ಒಂದು ವಾರಕ್ಕೆಲ್ಲ ಆಗೋಗೋದೆ. ಒಬ್ಬೊಬ್ರಿಗೆ ಒಂದೊಂದು ಥರ ಆಯ್ತದೆ. ಒಂದು ದಿವಸ, ಒಂದು ತಿಂಗಳು, ಒಂದು ವಾರ, ಒಂದು ವರ್ಷ. ಅವರ ಆಸೆಗಳು ಎಷ್ಟು ಇದಾಗ ಅವ್ರು ಕೇಳ್ಕೊತಾರೋ ಅಷ್ಟು ಭಿನ್ನ ಆಯ್ತದೆ. ಒಟ್ಟಿನಾಗೆ ನಾವು ಭಕ್ತಿನ ಕೇಳ್ಕೋಬೇಕು. ಹಾಂ, ಇದೊಂಥರ ಚೆಂದಕದೆ. ನಮ್ಗೇನು ಬೇಕೋ ಅದನ್ನ ಕೇಳ್ಕೊಂಡ್ರೆ ಬ್ರಹ್ಮಾಂಡ ಕೊಡ್ತದೆ ಅನ್ನೋದು. ಥ್ಯಾಂಕ್ ಯು ಯೂನಿವರ್ಸ್.